ಒಂದು ಚುನಾವಣೆಯಲ್ಲಿ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಇತಿಹಾಸದಲ್ಲಿ ಈ ಒಂದು ಸೊಸೈಟಿ ಕೇವಲ ಒಂದು 4-5 ಜನ ಒಂದು ಹಿಡಿತದಲ್ಲಿ ಹಿಡಿದಿಟ್ಕೊಂಡಿದ್ದು. ಸುಮಾರು 25-30 ವರ್ಷಗಳಿಂದ ಬರೀ ಇಲ್ಲಿ ಆಡಳಿತ ಸರಿ ಇಲ್ಲದೆ, ಜನರಿಗೆ ಸರಿಯಾದ ಮಾಹಿತಿ ಕೊಡದೆ, ಅಭಿವೃದ್ಧಿನೂ ಮಾಡದೆ ಅವ್ರ ಇಷ್ಟಾನುಸಾರವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿಯಾಗಿ ಚಿಕ್ಕಬಂಪಲ್ಲಿಯ ಶ್ರೀರಾಮ್ ರೆಡ್ಡಿ ಅಣ್ಣವರು, ಉಪಾಧ್ಯಕ್ಷರಾಗಿ ನಮ್ಮ ಸೋಮಶೇಖರ್ ಅವರು, ನಮ್ಮ ಸೋಮೋಜಿರಾವ್ ಅವರು, ಇವತ್ತು ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ವರದರಾಜು, ಪ್ರಭಾಕರ್, ನಮ್ಮ ಲಕ್ಷ್ಮೀನಾರಾಯಣವರು, ಇನ್ನು ಎಲ್ಲ ಮುಖಂಡರ ಒಂದು ನಮ್ಮ ಶಂಕರೇಗೌಡರ ಒಂದು ನೇತೃತ್ವದಲ್ಲಿ ಏನಾದರೂ ಮಾಡಿ ಸೊಸೈಟಿಯನ್ನು ನಾವು ನಮ್ಮ ವಶಕ್ಕೆ ಪಡೀಲೇಬೇಕು ಅಂತೇಳಿ ಪ್ರಯತ್ನ ಪಟ್ಟು ಇವತ್ತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀರಾಮ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಸೋಮೋಜಿರಾವ್ ಅವರನ್ನು ನಮ್ಮ ನಿರ್ದೇಶಕಗಳಾದ ಮುನೇಂಟಣ್ಣವರು, ಇನ್ನು ಹೆಸರುಗಳು ಗೊತ್ತಿಲ್ಲ, ಶೆಟ್ಟಣ್ಣವರು, ನಮ್ಮ ಮಂಜು ಇವರೆಲ್ಲರೂ ಕೂಡ ಇವರ ಸಹಕಾರದಿಂದ ಇವತ್ತು ನಾವು ಈ ಚುನಾವಣೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದೀವಿ. ಈ ಸೊಸೈಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ನಮ್ಮ ಎಲ್ಲ ರೈತರ ಮನೆ ಬಾಗಿಲಿಗೆ ಮತ್ತು ಸ್ತ್ರೀಶಕ್ತಿಯ ಸಂಘಗಳಿಗೆ ಹೆಚ್ಚಿನ ರೀತಿಯ ಸೌಲಭ್ಯವನ್ನು ಕೊಡುವುದರ ಮುಖಾಂತರ ಸೊಸೈಟಿಯನ್ನು ಅಭಿವೃದ್ಧಿಪಡಿಸ್ತಾರೆ ಅಂತೇಳಿ ನಾನು ಅಧ್ಯಕ್ಷರಲ್ಲಿ ಹೇಳ್ತಾ ನನ್ನ ಮನವಿ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಅಭಿವೃದ್ಧಿ ಅಧಿಕಾರರು ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಬೂದಿಕೋಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆ.ವಿ. ನಾಗರಾಜಣ್ಣವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಮುಖಂಡರಾದ ವರದಣ್ಣವರ ನೇತೃತ್ವದಲ್ಲಿ ಇವತ್ತು ಯಾವತ್ತೂ ಅಷ್ಟೇ ಸುಮಾರು 30 ವರ್ಷಗಳಿಂದನೂ ಈ ಒಂದು ಸಂಘ ವೇಷ ಸಂಘ BJPಯ ಅಂದ್ಬಿಟ್ಟು ಹೇಳ್ಕೊಂಡು ಯಾರಿಗೂ ಏನು ಕೊಡದೆ, ಯಾವ ಒಂದು ಜನಾಂಗಕ್ಕೂ ಸಹಾಯ ಮಾಡದೆ ಅವರೇ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡ್ಕೊಳ್ತಾ ಇದ್ರು. ಆದರೆ ಈಗ ನಮ್ಮ ಒಂದು ಅಧ್ಯಕ್ಷರಾದಂಥ ಶ್ರೀರಾಮ್ ರೆಡ್ಡಿಯವರು ಎಲ್ಲ ಒಂದು ಜನಾಂಗಕ್ಕೆ ಒಳ್ಳೆ ಸಹಾಯ ಮಾಡ್ತಾರೆ, ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾರೆ.